ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಶ್ರೀಲಂಕಾ ವಿರುದ್ಧ ಪಾಕಿಸ್ತಾನ ತಂಡ ಗೆದ್ದರೂ ಕೂಡ ಪಾಕಿಸ್ತಾನ ತಂಡವನ್ನು ಬೈದು ಬೆಂಡೆತ್ತಿದರು ಪಾಕಿಸ್ತಾನದ ದಿಗ್ಗಜ ಆಟಗಾರರು. ಹೌದು ಸ್ನೇಹಿತರೆ, ಅಷ್ಟಕ್ಕೂ ಪಾಕಿಸ್ತಾನದ ದಿಗ್ಗಜ ಆಟಗಾರರು ಪಾಕಿಸ್ತಾನ ತಂಡಕ್ಕೆ ಏನೆಲ್ಲ ಬೈದಿದ್ದಾರೆ ಮತ್ತು ಏನೆಲ್ಲ ಹೇಳಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನು ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೂ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು 2026ರ T20 ವಿಶ್ವಕಪ್ನ ಸೂಪರ್ 8ರ ಪಂದ್ಯದಲ್ಲಿ ಶ್ರೀಲಂಕಾ ಮತ್ತು ಪಾಕಿಸ್ತಾನ ನಡುವೆ ಪಂದ್ಯ ಆದ್ರೆ ಇತ್ತಂತಾನೆ ಹೇಳ್ಬೋದು. ಇನ್ನು ಈ ಪಂದ್ಯ ಪಾಕಿಸ್ತಾನಕ್ಕೆ ತುಂಬಾನೇ ಇಂಪಾರ್ಟೆಂಟ್ ಕೂಡ ಆಗಿತ್ತು ಮತ್ತು ಈ ಪಂದ್ಯವಿದ್ದಲ್ಲಿ ಏನಾದ್ರು ಪಾಕಿಸ್ತಾನ ತಂಡ ಶ್ರೀಲಂಕಾ ವಿರುದ್ಧ 147 ರನ್ ನಲ್ಲಿ ಕಟ್ಟಿ ಹಾಕಿದ್ರು ಅಂತಂದ್ರೆ ಈ ಪಂದ್ಯದಲ್ಲಿ ಆರಾಮ್ಸೆ ಮತ್ತು ಈಸಿಯಾಗಿ ಸೆಮಿಫೈನಲ್ ಹಂತಕ್ಕೆ ಹೋಗ್ಬೋದಾಗಿತ್ತು. ಆದರೆ ಪಾಕಿಸ್ತಾನ ತಂಡ ಈ ಪಂದ್ಯದಲ್ಲಿ ಬಂದ್ಬಿಟ್ಟು ಕೇವಲ 5 ರನ್ನಿಂದ ಆದ್ರೆ ಗೆಲ್ಲುತ್ತೆ ಅಂತಾನೆ ಹೇಳ್ಬೋದು. ಆ ಕಾರಣದಿಂದಾಗಿ ಪಾಕಿಸ್ತಾನದ ಮಾಜಿ ಆಟಗಾರರು ದಿಗ್ಗಜರು ಕೂಡ ಪಾಕಿಸ್ತಾನ ತಂಡಕ್ಕೆ ಆಟಗಾರರಿಗೆ ಆದ್ರೆ ಬೈದಿದ್ದಾರೆ. ಇನ್ನು ಈ ಪಂದ್ಯದ ಬಗ್ಗೆ ಮಾತನಾಡೋದಾಯ್ತು ಅಂತಂದ್ರೆ ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂತ ಪಾಕಿಸ್ತಾನ ತಂಡ 212 ರನ್ ಆದ್ರೆ ಹೊಡಿತಾರೆ, 8 ವಿಕೆಟ್ ಕಳ್ಕೊಂಡು. ಹೌದು ಸ್ನೇಹಿತರೆ, ಇದರಲ್ಲಿ ಶಹಬಾಜ್ ಫರಾನ್ ಅವರು ಬಂದ್ಬಿಟ್ಟು ಸಖತ್ತಾಗಿ ಬ್ಯಾಟಿಂಗ್ ಮಾಡ್ತಾರೆ ಅಂತ ಹೇಳ್ಬೋದು, 100 ರನ್ ಕೂಡ ಹೊಡಿತಾರೆ. ಅನಂತರ ಚೇಸಿಂಗ್ ಇಳಿದಂತ ಶ್ರೀಲಂಕಾ ತಂಡ ಸ್ಟ್ರಗಲ್ ಆದ್ರೆ ಮಾಡ್ತಾರೆ ಅಂತ ಹೇಳ್ಬೋದು ಪವರ್ ಪ್ಲೇ ನಲ್ಲಿ. ಹೌದು ಸ್ನೇಹಿತರೆ, ಶ್ರೀಲಂಕಾ ಪರ ಟಾಪ್ ಆರ್ಡರ್ ಅಲ್ಲಿ ಹೇಳಿಕೊಂತ ಬ್ಯಾಟಿಂಗ್ ಯಾರು ಕೂಡ ಮಾಡ್ಲಿಲ್ಲ. ಆದ್ರೆ ಆ ನಂತರ ಬಂದಂತ ಮಿಡ್ಲ್ ಆರ್ಡರ್ ಅಲ್ಲಿ ಬ್ಯಾಟಿಂಗ್ ಗೆ ಬಂದಂತ ರತ್ನಾಯಕ ಅವರು ಬಂದ್ಬಿಟ್ಟು 58 ರನ್ ಆದ್ರೆ ಹೊಡಿತಾರೆ 37 ಬಾಲ್ಗಳಲ್ಲಿ. ಇನ್ನು ರತ್ನಾಯಕ ಜೊತೆ ಕೈ ಜೋಡಿಸಿದಂತ ನಾಯಕ ಶಣಕ, ಶ್ರೀಲಂಕಾದ ನಾಯಕ ಶಣಕ ಅವರು 31 ಬಾಲ್ಗಳಲ್ಲಿ 76 ರನ್ ಆದ್ರೆ ಹೊಡಿತಾರೆ. ಇದರಲ್ಲಿ 8 6 2 4 ಮತ್ತು 245ರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಮಾಡ್ತಾರೆ ಅಂತ ಹೇಳ್ಬೋದು. ಇವರ ಬ್ಯಾಟಿಂಗ್ ನೋಡಿ ಒಂದು ಹಂತದಲ್ಲಿ ಪಾಕಿಸ್ತಾನದ ಬೌಲರ್ಸ್ ಗಳೆಲ್ಲ ಒಂದು ಕ್ಷಣ ದಂಗಾಗಿದ್ರ ಅಂತ ಹೇಳ್ಬೋದು. ಹೌದು ಸ್ನೇಹಿತರೆ, ಕೊನೆಯಲ್ಲಿ ಸೈನ್ಸಿ ಅಫ್ರಿದಿ, ಪಾಕಿಸ್ತಾನದ ಬೌಲರ್ ಆಗಿರುವಂತಹ ಸೈನ್ಸಿ ಅಫ್ರಿದಿ ಅವರು ಕೇವಲ 6 ಬಾಲ್ಗಳಲ್ಲಿ 28 ರನ್ ಆದ್ರೆ ಬೇಕಾಗಿರುತ್ತೆ. ಇವರ ಬೌಲಿಂಗ್ ನಲ್ಲಿ ಬ್ಯಾಟಿಂಗ್ ಮಾಡಿದಂತ ಶಣಕ, ಶ್ರೀಲಂಕಾದ ನಾಯಕ ಶಣಕ ಅವರು 22 ರನ್ ಆದ್ರೆ ಹೊಡಿತಾರೆ. ಇನ್ನು 2 ಬಾಲ್ಗಳಲ್ಲಿ ಕೇವಲ 6 ರನ್ ಆದ್ರೆ ಬೇಕಾಗಿರುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಇಲ್ಲಿ ನಾವ್ ಏನ್ ನೋಡ್ಬೇಕಂತಂದ್ರೆ ಈ ಪಂದ್ಯದಲ್ಲಿ ಕೊನೆಯ 2 ಬಾಲ್ಗಳಲ್ಲಿ 6 ರನ್ ಬೇಕಿದ್ದಾಗ ಒಂದು 6 ಹೋಗಿತ್ತು ಅಂತಂದ್ರೆ ಪಾಕಿಸ್ತಾನ ತಂಡ ಈ ಪಂದ್ಯದಲ್ಲೂ ಕೂಡ ಹೀನವಾಗಿ ಆದ್ರೆ ಸೋಲ್ತದೆ ಅಂತಾನೆ ಹೇಳ್ಬೋದು. ಇಲ್ಲಿ ರಿಯಲ್ ಮ್ಯಾಚ್ ವಿನ್ನರ್ ಯಾರಂತಂದ್ರೆ ಮತ್ತು ರಿಯಲ್ ಮ್ಯಾಚ್ ಗೇಮ್ ಚೇಂಜರ್ ಯಾರಂತಂದ್ರೆ ಅದು ಶ್ರೀಲಂಕಾದ ನಾಯಕ ಅಂತಾನೆ ಹೇಳ್ಬೋದು ಮತ್ತು ಶಣಕ ಅವ್ರ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಈ ಪಂದ್ಯ ಶ್ರೀಲಂಕಾ ಗೆದ್ದಂತೆ ಅಂತಾನೆ ಹೇಳ್ಬೋದು. ಆ ರೇಂಜ್ಗೆ ಇವತ್ತು ಬ್ಯಾಟಿಂಗ್ ಆದ್ರೆ ಮಾಡಿದ್ದಾರೆ ನಾಯಕ ಶಣಕ ಅವರು. ಹೌದು, ಇದೆಲ್ಲ ಪಂದ್ಯ ಮುಗಿದ ಬಳಿಕ ಶ್ರೀಲಂಕಾ ತಂಡ ಪಾಕಿಸ್ತಾನ ವಿರುದ್ಧ ಸೋತರನು ಕೂಡ ಪಾಕಿಸ್ತಾನ ತಂಡ ಸೆಮಿಫೈನಲ್ ಹಂತಕ್ಕೆ ಹೋಗೋದಿಲ್ಲ ಮತ್ತು ರಿಟರ್ನ್ ಟಿಕೆಟ್ ಪಾಕಿಸ್ತಾನಕ್ಕೆ ಬುಕ್ ಮಾಡಿದ ಅಂತಾನೆ ಹೇಳ್ಬೋದು ಅಂತಾನೆ ಹೇಳ್ಬೋದು. ಇದೀಗ ಎಲಿಮಿನೇಟ್ ಕೂಡ ಆಗಿದೆ ಪಾಕಿಸ್ತಾನ ತಂಡ ಸೆಮಿಫೈನಲ್ ಇಂದ. ಇದೀಗ ವಿಶ್ವಕಪ್ ನಿಂದ ಎಲಿಮಿನೇಟ್ ಆದ ಬಳಿಕ ಪಾಕಿಸ್ತಾನದ ದಿಗ್ಗಜ ಆಟಗಾರರು ಮತ್ತು ಮಾಜಿ ಆಟಗಾರರಾಗಿರುವಂತಹ ವಾಸಿಂ ಅಕ್ರಮ್ ಮತ್ತು ಶೋಯಬ್ ಅಕ್ರಮ್ ಅವರು ಮಾತನಾಡಿದ್ದಾರೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಅಷ್ಟಕ್ಕೂ ಪಾಕಿಸ್ತಾನದ ಬಗ್ಗೆ ಏನೆಲ್ಲ ಮಾತನಾಡಿದ್ದಾರೆ ಅಂತಂದ್ರೆ ವಾಸಿಂ ಅಕ್ರಮ್ ಅವರು ಈ ರೀತಿ ಆದ್ರೆ ಹೇಳಿದ್ದಾರೆ. ಪಾಕಿಸ್ತಾನ ತಂಡ ಇತ್ತೀಚೆಗೆ ಸ್ವಲ್ಪ ಲೇಜಿಯಾಗಿ ಆದ್ರೆ ಆಡ್ತಾ ಇದೆ ಮತ್ತು ಈ ರೀತಿ ಆಡಿದ್ರೆ ವಿಶ್ವಕಪ್ ಗಳನ್ನು ಗೆಲ್ಲುವುದು ತುಂಬಾನೇ ಕಷ್ಟ. ನಮ್ಮ ಪಾಕಿಸ್ತಾನ ತಂಡ ಈ ರೀತಿ ಆಗಲು ಏನು ಕಾರಣ ಮತ್ತು ಎಲ್ಲ ಪಂದ್ಯಗಳಿಗೂ ಪಂದ್ಯದಲ್ಲಿ ಬೆಂಚ್ ಕಾಯ್ತಿದ್ದಂತ ಅಬ್ರಾರ್ ಮತ್ತು ಫಕರ್ ಜಮಾನ್ ಅವರಿಗೆ ಕೊನೆಯ ಪಂದ್ಯದಲ್ಲಿ ಚಾನ್ಸ್ ಆದ್ರೆ ಕೊಟ್ಟಿದ್ದೀರಿ. ಅವರು ಈ ಪಂದ್ಯದಲ್ಲಿ ಅದ್ಭುತವಾಗಿ ಪರ್ಫಾರ್ಮ್ ಆದ್ರೆ ಮಾಡಿದ್ದಾರೆ. ಇವರಿಗೆ ಇಷ್ಟು ಪಂದ್ಯಗಳಲ್ಲಿ ಯಾಕೆ ಬೆಂಚ್ ಕಾಯಿಸಿದ್ರಿ ಮತ್ತು ಇವರಿಗೆ ಅವಕಾಶ ಕೊಡಲು ನಿಮ್ಗೆ ಏನಾಗಿತ್ತು ಅಂತಂದು ಇನ್ನು ಶೋಯಬ್ ಅಖ್ತರ್ ಅವರು ಕೂಡ ಪಾಕಿಸ್ತಾನದ ಬಗ್ಗೆ ಆದ್ರೆ ಮಾತಾಡಿದ್ದಾರೆ. ಹೌದು ಸ್ನೇಹಿತರೆ, ಶೋಯಬ್ ಅಖ್ತರ್ ಅವರು ಏನೆಲ್ಲ ಮಾತನಾಡಿದ್ದಾರೆ ಅಂತಂದ್ರೆ ಪಾಕಿಸ್ತಾನ ತಂಡ ಇನ್ನು ಕೊನೆಯಲ್ಲಿ 19ನೇ ಓವರ್ ಮತ್ತು 20ನೇ ಓವರ್ ನಲ್ಲಿ ತುಂಬಾನೇ ಲೇಜಿಯಾಗಿ ಬ್ಯಾಟಿಂಗ್ ಕೂಡ ಮಾಡಿತ್ತು. ಅಲ್ಲಿ ಏನಾದ್ರು ಇನ್ನೊಂದು 20 ಅಥವಾ 25 ರನ್ ಏನಾದ್ರು ಪಾಕಿಸ್ತಾನ ಕಲೆ ಹಾಕಿತ್ತು ಅಂತಂದ್ರೆ ಸೆಮಿಫೈನಲ್ಗೆ ಈಸಿಯಾಗಿ ಆದ್ರೆ ಹೋಗ್ಬೋದಾಗಿತ್ತು. ಆದ್ರೆ ಪಾಕಿಸ್ತಾನ ತಂಡ ಈ ರೀತಿ ಲೇಜಿ ಆಡ್ತಾ ಇರೋದು ನನ್ನಿಂದ ನೋಡಲು ಸಾಧ್ಯವಾಗುತ್ತಿಲ್ಲ ಅಂತಂದು ವಾಸಿಂ ಅಕ್ರಮ್ ಅವರಾದ್ರೆ ಹೇಳಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನು ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.